ಧರ್ಮಸ್ಥಳದ ಒಂದು ಇದು ನಡೀತಾ ಇದೆ, ಹೋರಾಟ ನಡೀತಾ ಇದೆ. ಅಲ್ಲಿ ಹೋರಾಟದ ಮುಂಚೂಣಿ ಯಾರು ಮಾಡ್ತಾ ಇರೋರು? ಕಮ್ಯುನಿಸ್ಟ್ ಲೀಡರ್ಸ್ ಎಲ್ಲ ಮಾಡ್ತಾ ಇರೋರು. ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಹೋಗಿ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಯವರ ಬಲಗೈ ಬಂಟರು. ದೇವನಹಳ್ಳಿ ಕೆಡಿಬಿ ಲ್ಯಾಂಡ್ಗಳನ್ನ ಮೊನ್ನೆ ನೋಟಿಫಿಕೇಶನ್ ಕೈ ಬಿಟ್ಟಿದ್ದಾರೆ. ಅಲ್ಲಿ ಯಾರು ಹೋರಾಟ ಮಾಡಿದ್ದು? ಅಲ್ಲಿಯೂ ಕೂಡ ಇವರೇ. 1198 ದಿನ ಹೋರಾಟ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಜನ ಅಂತಂದಿದ್ರು. ಯಾರು? ಮುಖ್ಯಮಂತ್ರಿ ಹೇಳಿರೋದು. ನನಗೆ ಒಂದೇ ಒಂದು ನಿದರ್ಶನ ಕೊಡಿ. 1198 ದಿವಸ ಹೋರಾಟ ಮಾಡಿದಾಗ ಈ ಕಮ್ಯುನಿಸ್ಟ್ ಲೀಡರ್ಗಳು ಎಷ್ಟು ದಿವಸ ಅವ್ರ ಜೊತೆಯಲ್ಲಿ ಇದ್ರು ಅಂತ ಹೇಳಿ ನನಗೆ ನೋಡೋಣ. ಕೇವಲ ಒಂದು ವಾರ. ಅಂದ್ರೆ ಏನಂತಂದ್ರೆ ಈಗ ಇವರ ಕುರ್ಚಿ ಅಳ್ಳಾಡ್ತಾ ಇದೆ ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಕಮ್ಯುನಿಸ್ಟ್ನವ್ರನ್ನ. ಈಗ ಅಲ್ಲಿ ಕಳಿಸಿದ್ರು, ಇವರೇ ಒಂದು ವಾರ ಅಲ್ಲಿ ಕುಳಿಸಿದ್ರು ಆ ರೈತರುಗಳ ಜೊತೆಯಲ್ಲಿ. ಅದಕ್ಕೆ ಕಾರಣ ಬೇರೆ ಇದೆ, ಅದು ಈಗ ಹೇಳಕ್ ಹೋಗೋದಿಲ್ಲ ನಾನು. 900 ಎಕರೆ ಜಾಗವನ್ನ ಬಿಟ್ಟಿರೋದು 1777 ಎಕರೆ. ಆದ್ರೆ ಆಲ್ರೆಡಿ ಇವರ ಬಲಗೈ ಬಂಟರುಗಳೆಲ್ಲ ಸೇರಿ 900 ಎಕರೆನ ಅಗ್ರಿಮೆಂಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಅದನ್ನು ಬಿಟ್ಟಿರೋದು. ಮುಂದೇನಾಗುತ್ತೆ ಅದನ್ನ ಇನ್ನೊಂದು ಸಾರಿ ಹೇಳ್ತೇನೆ. ಅದೇ ರೀತಿ ಈಗ ಧರ್ಮಸ್ಥಳದ ವಿಚಾರವನ್ನು ಕೂಡ ಇವರನ್ನೇ ಕಳಿಸಿ ನೀವು ಹೋರಾಟ ಮಾಡಿ SIT ಕೊಡ್ಲೇಬೇಕು ಅಂತೇಳಿ ನೀವು ಹಠ ಹಿಡೀರಿ, ಆಮೇಲೆ ನಾನ್ ಮಾಡ್ತೀನಂತ. ಇದೆಲ್ಲ ಹೇಗೆ ಅಂತಂದ್ರೆ, ನೀನ್ ಸತ್ತಂಗ್ ಮಾಡು, ನಾನು ಹತ್ತಂಗ್ ಮಾಡ್ತೀನಿ ಅಂತ ಗಾದೆ ಇದೆಲ್ಲ. ಹಾಗೆ ಇದು ಇವೆಲ್ಲ ನಡೀತಾ ಇರೋದು. ಅದಕ್ಕೆ ಹೇಳ್ತೀನಿ, ಈ ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಈಗ ಏನಾಗಿದೆಯೋ ಇದು ದೇಶದಲ್ಲಿ ಕಮ್ಯುನಿಸ್ಟರ ಲೀನಿಂಗ್ ಏನಿದೆಯೋ ಆ ರೀತಿ ಹೋಗ್ತಾ ಇದೆ. ಈಗ ಇವರ ವ್ಯವಸ್ಥೆ ಎಲ್ಲ ಹಾಗೆ ಹೋಗ್ತಾ ಇರೋದು. ಅದಕ್ಕೆ ಇನ್ನೊಂದು ಮುಂದೆ ಹೋಗಿ ಹೇಳ್ತೇನೆ. ಇವತ್ತು ಸಾಧನಾ ಸಮಾವೇಶಕ್ಕೆ ಹೊರಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಖರ್ಗೆ ಅವರು, DK ಶಿವಕುಮಾರ್. ನಾನು ಭವಿಷ್ಯ ಹೇಳಲ್ಲ. ಒಂದು ಮಾತು ನಿಮ್ಗೆ ಹೇಳಿರ್ತೀನಿ, ನಾನು ಯಾವತ್ತೂ ಇವ್ರು ಹೋಗ್ತಾರೆ ಇವ್ರು ಬರ್ತಾರೆ ಅಂತ ಹೇಳಿಲ್ಲ. ಡಿಸೆಂಬರ್ ಇಂದ 26 ಮಾರ್ಚ್ ಒಳಗೆ ರಾಷ್ಟ್ರ ಮಟ್ಟದಲ್ಲಿ AICC ಅಧ್ಯಕ್ಷರಾಗಿ ಖರ್ಗೆ ಅವರು ಮುಂದುವರಿಯೋದಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿಸೆಂಬರ್ ಇಂದ ಮಾರ್ಚ್ ಒಳಗಡೆ ಅವರು ಮುಖ್ಯಮಂತ್ರಿ ಆಗಿರೋದಿಲ್ಲ, ಹೋಗ್ತಾರೆ. ಅದೇ ಸಂದರ್ಭಕ್ಕೆ ಮಾನ್ಯ DCM DK ಶಿವಕುಮಾರ್ ಅವರು KPCCಯ ಅಧ್ಯಕ್ಷರಾಗಿಯೂ ಇರೋದಿಲ್ಲ, DCM ಆಗಿಯೂ ಇರೋದಿಲ್ಲ. ಇದು ಭವಿಷ್ಯ ಅಂತ ನಾ ತಿಳ್ಕೊಳ್ಳಿ, ಅಥವಾ ನಾನೇನೋ ಹೇಳಿದ್ದೀನಂತಾದ್ರೂ ತಿಳ್ಕೊಳ್ಳಿ. ಇದು ನಡೆಯತಕ್ಕಂಥದ್ದು ಸತ್ಯ.